ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ. ನೋಡಿ, ಇವಾಗ ಎಲ್ಲರೂ ಅಕ್ಕಿಗಳಿಗೆ ಲಾಸ್ಟ್ ವೀಕಲ್ಲಿ ವಿಡಿಯೋ ಹಾಕಿದ್ದೆ, ಯಾವುದು ಡಿವಾರ್ಮಿಂಗ್ ಮಾಡಬೇಕು, ಆಮೇಲೆ ವ್ಯಾಕ್ಸಿನ್ ಯಾವ್ದು ಮಾಡಬೇಕು ಅಂತ ಒಂದು ನಮ್ಮ ಅಕ್ಕಿಗಳು ಟೂರ್ನಮೆಂಟಿಗೆ ಬಿಡುವಂಥವ್ರಿಗೆ ರೆಫರೆನ್ಸ್ಗೆ ಒಂದು ವಿಡಿಯೋ ಹಾಕಿದ್ದೆ. ಸಾಕಷ್ಟು ಜನ ನೋಡಿದ್ದೀರಾ. ಆಮೇಲೆ ಇವಾಗ ರೆಕ್ಕೆಗೆ ಕಿತ್ಕೊಟ್ಟಿರ್ತೀರ. ಸಾಕಷ್ಟು ಜನ ನನಗೇನು ಮಾಡ್ತಾಯಿದ್ದಾರೆ, ನಮ್ಮ ಸಬ್ಸ್ಕ್ರೈಬರ್ಸು ಕೆಲವೊಂದು ಮೆಸೇಜಸ್ ಮಾಡ್ತಾಯಿದ್ದಾರೆ. ಈ ರೆಕ್ಕೆ ಕಿತ್ಕೊಟ್ಟಿರೋ ಅಂಥ ಅಕ್ಕಿಗಳಿಗೆ ಈ ಒಂದು ರೆಕ್ಕೆ ಕಿತ್ಕೊಟ್ಟಿರೋಂಥ ಅಕ್ಕಿಗಳಿಗೆ ಯಾವ ರೀತಿ ಫೀಡ್ ಹಾಕಬೇಕು, ಆಮೇಲೆ ಈ ರೆಕ್ಕೆ ಹುಳಕ್ಕೆ ಯಾವ ಥರ ಟ್ರೀಟ್ ಮಾಡಬೇಕು, ರೆಕ್ಕೆ ಹುಳಕ್ಕೆ ಟ್ರೀಟ್ ಮಾಡಿ ನಾವು ರೆಕ್ಕೆ ಕಿತ್ಕೊಡ್ಬೇಕಾ, ಇಲ್ಲ ರೆಕ್ಕೆ ಕಿತ್ಕೊಟ್ಟ ಮೇಲೂ ರೆಕ್ಕೆ ಹುಳಕ್ಕೆ ಟ್ರೀಟ್ ಮಾಡ್ಬೋದಾ ಅಂತೆಲ್ಲ ಕೆಲವೊಂದು ಮೆಸೇಜಸ್ ಮಾಡ್ತಾ ಇದ್ದೀರಾ. ಅಷ್ಟೋ ಜನಕ್ಕೂ ನನ್ನ ಕೈಯಲ್ಲಿ ರಿಪ್ಲೈ ಮಾಡೋಕ್ಕಾಗಲ್ಲ, ಯಾಕಂದರೆ ಇವಾಗ ನಿಮಗೆ ಗೊತ್ತಿರ್ತದೆ ತುಂಬ ಮೆಸೇಜ್ಗಳು ಬರ್ತಾ ಇರೋದ್ರಿಂದ ಇಲ್ಲಿ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋದಲ್ಲಿ ಬಂದುಬಿಟ್ಟು ನಿಮಗೆ ಯಾವ ರೀತಿ ಫೀಡ್ ಹಾಕಬೇಕು, ಆಮೇಲೆ ರೆಕ್ಕೆ ಹುಳಕ್ಕೆ ಏನು ಮಾಡಬೇಕು, ಅದಾದ ನಂತರ ರೆಕ್ಕೆನ ಹುಳನ ಟ್ರೀಟ್ಮೆಂಟು ನೀವು ರೆಕ್ಕೆ ಕಿತ್ಕೊಟ್ಟ ಮೇಲೆ ಮಾಡಬೇಕಾ, ಇಲ್ಲ ಕಿತ್ತಾದ್ಮೇಲೆ ಮಾಡಬೇಕಾ ಅಂತೇಳಿ ಈ ಒಂದು ವಿಡಿಯೋದಲ್ಲಿ ನಾನು ಫುಲ್ ಯಾವ ವಿಟಮಿನ್ಸ್ ಕೊಡಬೇಕು, ಯಾವ ಸಪ್ಲಿಮೆಂಟ್ ಕೊಡಬೇಕು ಅಂತೇಳಿ ಒಂದು ಮಾಹಿತಿ ಕೊಡ್ತಿದ್ದೆ. ಮೊದಲನೇದಾಗಿ ಫ್ರೆಂಡ್ಸ್, ನೀವು ಇವಾಗ ರೆಕ್ಕೆ ಕಿತ್ಕೊಂಡಂಥ ಅಕ್ಕಿಗಳಿಗೆ ಫೀಡ್ ಏನು ಕೊಡಬೇಕು ಅಂತ ಕೇಳಿದ್ರಿ ಸಾಕಷ್ಟು ಜನ. ಫೀಡ್ ಏನಂತ ಎಕ್ಸ್ಟ್ರಾರ್ಡಿನರಿ ಫೀಡ್ ಏನು ಕೊಡೋದು ಬೇಡ. ಒಳ್ಳೆ ರಾಗಿ ಕೊಡಿ. ಒಳ್ಳೆ ರಾಗಿ ಕೊಟ್ಟಾದಮೇಲೆ ಒಂದು 5 ಕಡಲೆ ಬೀಜ, ಒಂದು 10ರಿಂದ 15 ಕಡಲೆಕಾಳು ನೆನೆಸಿರೋದನ್ನು ತಿನ್ಸಿದ್ರೆ ಸಾಕು. ಅದೇ ಮೋರ್ ದೆನ್ ಸಫಿಷಿಯೆಂಟಾಗಿ ನಿಮ್ಮ ಅಕ್ಕಿಗಳಿಗೆ ನ್ಯೂಟ್ರಿಷನ್ನು ಒಳ್ಳೆ ಪ್ರೋಟೀನ್ ಸಿಗೋ ಥರ ಮಾಡ್ತದೆ. ಆಮೇಲೆ ವೆಯ್ಟ್ ಕಮ್ಮಿ ಇದೆ ಅನ್ನೋರು ರೆಕ್ಕೆ ಕಿತ್ಕೊಳ್ಳ ಅಂತ ಕೇಳಿದ್ರಿ. ರೆಕ್ಕೆ ಕಿತ್ಕೊಟ್ಬಿಟ್ಟು ಏನು ಮಾಡಬೇಕು ವೆಯ್ಟ್ ಗೇನ್ ಆಗೋದಕ್ಕೆ ಅಂತ ಹೇಳಿದ್ರಿ. ಈ ರಜ್ಮಾ ಅಂತ ಸಿಗುತ್ತೆ ನಿಮಗೆ ಸೂಪರ್ ಮಾರ್ಕೆಟ್ಸಲ್ಲಿ, ಕಿಡ್ನಿ ಬೀನ್ಸ್ ಅಂತ ಕರಿತೀವಿ. ಆ ಒಂದು ಡಯಟ್ಗೆ ಆ್ಯಡ್ ಮಾಡ್ಕೋಬೋದು. ಅದನ್ನು ನೆನೆ ಹಾಕ್ಬಿಟ್ಟು ಸ್ಲೈಸ್ ಮಾಡಿ ಒಂದು ಅರ್ಧ ಕಟ್ ಮಾಡಿ ಅದನ್ನು ತಿನ್ಸ್ಕೊತ ಬಂದರೆ ನಿಮ್ಮ ಅಕ್ಕಿಗಳಲ್ಲಿ ಬೇಗ ವೆಯ್ಟ್ ಗೇನ್ ಆಗುತ್ತೆ. ಅದಾದ ನಂತರ ಸುಮಾರು ಜನ ನನಗೆ ಈ ಒಂದು ರೆಕ್ಕೆ ಕಿತ್ಕೊಟ್ರಂಥ ಟೈಮಲ್ಲಿ ಏನು ಮಲ್ಟಿವಿಟಮಿನ್ ಕೊಡಲಿ ಅಂತ ಕೇಳ್ತಾಯಿದ್ರಿ. ನೀವು ಮಾಮೂಲಿ ಮಾರ್ಕೆಟಲ್ಲಿ A to Z ಸಿಗುತ್ತೆ, A to Z ಕೊಟ್ಕೋಬೋದು. ಈ ಒಂದು ಗರಿಗಳು A to Z ಕೊಡ್ತಾಯಿದ್ದೀವಿ, ಚೆನ್ನಾಗಿ ಬರ್ತಾಯಿಲ್ಲ ಅನ್ನೋರು ಆ A to Z ಜೊತೆಗೆ ಒಂದು EVN ಕ್ಯಾಪ್ಸುಲ್ 200 mg ಇಲ್ಲೆಲ್ಲ ಇರುತ್ತೆ, ತೋರಿಸ್ತೀನಿ ನೋಡಿ. ಇಲ್ಲಿದೆ, ಇದು 200 mg ಪಿನ್ನಲ್ಲಿ ಹೋಲ್ ಮಾಡಿ ನಾನು ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೆ ಯಾವ ರೀತಿ ಯೂಸ್ ಮಾಡ್ಬೇಕಂತೇಳಿ. ದೊಡ್ಡ ಅಕ್ಕಿಗಳಾದರೆ ಫುಲ್ಲೇ ಹಾಕಿ, ಪಟ್ಟಾಗಳಾದರೆ ನೀವು ಬೆಳಗ್ಗೆ ಒಂದು 3 ಡ್ರಾಪ್ಸು, ನೈಟ್ ಒಂದು 3 ಡ್ರಾಪ್ಸು ಪಿನ್ನಲ್ಲಿ ಹೋಲ್ ಮಾಡಿ ಬಾಯಿಗೆ ಹಿಂಡ್ಬೋದು. ಅವಾಗೂ ರೆಕ್ಕೆಗಳು ಗರಿಗಳು ತುಂಬ ಚೆನ್ನಾಗಿ ಹೆಲ್ತಿಯಾಗಿ ಬರ್ತವೆ. ಆಮೇಲೆ ಪಕೋಟಾಗಳಿಗೆ ಸ್ಪ್ರೇ ಮಾಡ್ತಾಯಿರಿ ಅವಾಗ. ಯಾಕಂದರೆ ಇವಾಗ ಬಿಸಿಲು ಜಾಸ್ತಿ ಇದೆ. ಈ ಒಂದು ಟ್ಯೂಬ್ಗಳು ಅಕ್ಕಿ ಪಟ್ಟಾಗಳಲ್ಲಿ ಟ್ಯೂಬ್ಗಳು ಬರ್ತಾರೆ ಅಂತ ಟೈಮಲ್ಲಿ ನಾನು ಒಬ್ಬನೇ ಇದ್ದೀನಿ, ಹೊಡಿಯೋಕ್ಕಾಗಲ್ಲ, ಅದು ಹಿಡ್ಕೊಂಡು ತೋರ್ಸೋಕ್ಕೆ. ನಾನು ಸ್ಪ್ರೇಯರ್ ತೊಗೊಂಡು ಸಂಜೆ ಟೈಮಲ್ಲಿ ಒಂದು 5 o'clock ಇಲ್ಲ 6 o'clock ಹಂಗೆ, ಯಾಕಂದರೆ ಈಟ್ ಜಾಸ್ತಿ ಇರೋದ್ರಿಂದ ಸೆಲ್ ಡ್ಯಾಮೇಜ್ ಆಗಿಬಿಡುತ್ತೆ. ಅಂಥ ಟೈಮಲ್ಲಿ ಗರಿಗಳು ಸುಟ್ಟೋದಂಗೆ ಬರೋಕ್ಕೆ ಸ್ಟಾರ್ಟ್ ಆಗ್ತವೆ. ಸೊ ಅಂಥದಕ್ಕೆ ಏನು ಮಾಡಬೇಕು, ಆ ನೀರನ್ನ ತೊಗೊಂಡು ಸ್ಪ್ರೇ ಮಾಡಿದ್ರೆ ತುಂಬ ಅಕ್ಕಿಗಳಿಗೆ ಒಳ್ಳೆಯದಾಗತ್ತೆ. ಅಂದರೆ ಗರಿಗಳು ಚೆನ್ನಾಗಿ ಬರೋದಕ್ಕೆ, ಆಮೇಲೆ ಆ ಕಳ್ಳಿಗಳು ಒಣಗೋಗ್ದಂಗೆ ಸಪೋರ್ಟಿವ್ ಆಗಿ ಇರ್ತದೆ. ಬೆಳಗ್ಗೆ ಒಂದು ಸತಿ ನೀವು ಬಿಸಿಲಿಗೆ ಹಾಕೋಕ್ಕೂ ಮುಂಚೆ ಇಲ್ಲ ಆಚೆ ಬಿಡೋವಾಗ ನೀರಲ್ಲಿ ಸ್ಪ್ರೇ ಮಾಡಿ ಆಚೆ ಬಿಡಿ. ಆಮೇಲೆ ಸಂಜೆ ಒಂದು ಸತಿ ಪಕೋಟಗಳಿಗೆ ಸ್ಪ್ರೇ ಮಾಡೋದ್ರಿಂದ ಟ್ಯೂಬ್ಗಳು ಚೆನ್ನಾಗಿ ಹೊಡ್ಕೊಂಡು ಗರಿಗಳು ಫಾರ್ಮೇಷನ್ ಚೆನ್ನಾಗಾಗತ್ತೆ. ಇದು ಒಂದು ಡೌಟ್ ಯಾರೋ ನಮ್ಮ ಸಬ್ಸ್ಕ್ರೈಬರ್ ಕೇಳಿದ್ರು, ಗರಿಗಳು ಸರಿಯಾಗಿ ಟ್ಯೂಬ್ಗಳು ಹೊಡ್ಕೊತಾನೆ ಏನು ಮಾಡೋದು ಅಂತ. ಇನ್ನೊಬ್ರು ಯಾರೋ ರೆಕ್ಕೆ ಕಿತ್ಬಿಟ್ಟಿದ್ದೀವಿ, ಆಮೇಲೆ ಟ್ಯೂಬ್ ಮುಚ್ಕೊಂಡ್ಬಿಟ್ಟಿದೆ, ಬರ್ತಾಯಿಲ್ಲ, ಏನು ಮಾಡಲಿ ಅಂತ ಹೇಳಿದ್ರು. ಅದನ್ನು ಲೈಟಾಗಿ ಪಿನ್ ತೊಗೊಂಡು ಓಪನ್ ಮಾಡಿ ಟ್ಯೂಬ್ ಹಾಕಿ, ಇಲ್ಲಾಂದರೆ ಯಾವುದನ್ನ ರಕ್ತ ಕಳ್ಳೀರ ಅರ್ಧ ಟ್ಯೂಬ್ ಬಂದುಬಿಟ್ಟಿರ್ತದೆ. ಎಲ್ಲ ರೆಕ್ಕೆ ಕಿತ್ಕೊಡೋವಾಗ ಒಬ್ಬರು ಕೇಳಿದರು, ಒಂದು 3/4 ಭಾಗ ಬಂದುಬಿಟ್ಟು ಅದನ್ನ ಕಿತ್ಬಿಟ್ವಿ, ಬ್ಲಡ್ ಬರ್ತಾಯಿದೆ ಅಂತ. ಅಂಥ ಟೈಮಲ್ಲಿ ಏನಾಗುತ್ತೆ, ಅದನ್ನು ಹಂಗೆ ಬಿಟ್ಟರೆ ಅದು ಎಪ್ಕಟ್ಟಿ ರಕ್ತ ಅದು ಹಂಗೆ ಬ್ಲಾಕ್ ಆಗಿಬಿಡುತ್ತೆ. ಸೊ ಅಂಥದಕ್ಕೆ ಏನು ಮಾಡಬೇಕು, ಇಮಿಡಿಯೇಟಾಗಿ ನೀವು ಹಂಗೆ ರಕ್ತ ಬಂದಾಗ ಟ್ಯೂಬ್ ತೊಗೊಂಬಂದು ಮೆಡಿಕಲ್ ಸ್ಟೋರಲ್ಲಿ ಸಿಗುತ್ತೆ, ಟ್ಯೂಬ್ ಅಂತ ಕೇಳಿದ್ರೆ ಕೊಡ್ತಾರೆ. ಅಂಥದನ್ನು ಬೆಳಗ್ಗೆ ಒಂದು ಸತಿ ಸಂಜೆ ಒಂದು ಸತಿ ಆ ಒಂದು ಕಳ್ಳಿ ಎಲ್ಲಿ ನೀವು ಕಿತ್ಬಿಟ್ಟಿರ್ತೀರ ಹಾಲು ಕಳ್ಳಿನ, ಅದಕ್ಕೆ ನೀವು ಟ್ಯೂಬ್ ಹಾಕೊತ ಬಂದರೆ ಟ್ಯೂಬ್ ಚೆನ್ನಾಗಿ ಆಚೆ ಬರುತ್ತೆ. ಅದು ಸೀಲ್ ಆಗೋದಿಲ್ಲ, ಯಾಕಂದರೆ ಅದು ಟ್ಯೂಬ್ ಬರ್ತಕ್ಕಂಥ ರಂಧ್ರ ಏನಿರ್ತದೆ ಅದು ಮುಚ್ಕೊಳ್ಳೋದಿಲ್ಲ. ನೀವು ಹಂಗೆ ಬಿಟ್ಬಿಟ್ರೆ ಅದು ರಕ್ತ ಎಪ್ಕಟ್ಕೊಂಡಾಗ ಅದು ರಂಧ್ರ ಸೀಲ್ ಆಗಿ ಅದು ಹಂಗೆ ಪರ್ಮನೆಂಟಾಗಿ ಕ್ಲೋಸ್ ಆಗಿಬಿಡ್ತದೆ. ಸೊ ನೀವೇನು ಮಾಡಬೇಕು, ಅದು ಕ್ಲೋಸ್ ಆಗಕ್ಕೆ ಬಿಡಬಾರ್ದು. ಅಂದರೆ ವರ್ಜಿನ್ ಕೋಕೋನಟ್ ಆಯಿಲ್ ಅಂತ ಕೇಳಿದ್ರೆ ಕೊಡ್ತಾರೆ, ಇಲ್ಲ ಕೊಬ್ಬರಿ ಎಣ್ಣೆ ನಾರ್ಮಲ್ ಆಗಿರೋದನ್ನಾದರೂ ಹಾಕ್ಕೋಬೋದು. ಇಲ್ಲ ಅಂತ ಹೇಳಿದ್ರೆ ಟ್ಯೂಬ್ ತುಂಬ ಬೆಸ್ಟ್, ಒಳ್ಳೆ ಸೊಲ್ಯೂಷನ್ನು. ಯಾಕಂದರೆ ಹಳಬರೆಲ್ಲ ಅದನ್ನೇ ಯೂಸ್ ಮಾಡ್ತಾ ಇದ್ದಿದ್ದು. ಟ್ಯೂಬ್ ಹಾಕೊತ ಬಂದರೆ ಈ ಒಂದು ಆಲ್ಕಲ್ಲಿ ಏನು ಕಿತ್ತಾಕಿರ್ತೀರ, ಬೈ ಮಿಸ್ಟೇಕಾಗಿ ಕಿತ್ತಿರ್ತೀರ, ಅದು ಚೆನ್ನಾಗಿ ಮತ್ತೆ ರೀಗ್ರೋ ಆಗೋಕ್ಕೆ ತುಂಬ ಹೆಲ್ಪ್ ಮಾಡ್ತದೆ. ಇದಾದಮೇಲೆ ತುಂಬ ಜನ ಕೇಳಿದ್ರಿ, ರೆಕ್ಕೆ ಹುಳ ಇದೆ ನಮ್ಮ ಪರಳಗಳಲ್ಲಿ, ಅದನ್ನು ಕ್ಲಿಯರ್ ಮಾಡಿಕೊಂಡು ರೆಕ್ಕೆ ಕಿತ್ಕೊಡ್ಲಾ, ಇಲ್ಲ ಅಂತ ಹೇಳಿದ್ರೆ ರೆಕ್ಕೆ ಕಿತ್ಕೊಟ್ಬಿಟ್ಟು ಆಮೇಲೆ ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ಬೋದಾ ಅಂತ ಹೇಳಿದ್ರಿ. ನೀವು ಯಾರೇ ಆದ್ರೂ
ಮೊದಲು ರೆಕ್ಕೆ ಹುಳನ ಕ್ಲಿಯರ್ ಮಾಡಿಕೊಂಡು ಆಮೇಲೆ ರೆಕ್ಕೆಗೆ ಕಿತ್ಕೊಡೋದು ತುಂಬ ಒಳ್ಳೇದು. ಯಾಕಂದರೆ ಟ್ಯೂಬ್ಗಳು ಬೆಳೆಯೋಂಥ ಟೈಮಲ್ಲಿ ಆ ಹುಳಗಳು ಚಿಗುರೆಲೆಗಳನ್ನ ಕಚ್ಚಾಕ್ಬಿಡೋದ್ರಿಂದ ಅಕ್ಕಿಗಳಲ್ಲಿ ಗರಿಗಳು ಚೆನ್ನಾಗಿ ಬರದೇ ಇರೋದಕ್ಕೆ ಕಾರಣ ಆಗಿಬಿಡ್ತದೆ. ಸೊ ಏನು ಮಾಡಿ, ಮೊದಲು ನೀವು ಆ ರೆಕ್ಕೆ ಹುಳುಗಳಿಗೆ ಟ್ರೀಟ್ಮೆಂಟ್ ಮಾಡ್ಕೊಳ್ಳಿ. ಆ ರೆಕ್ಕೆ ಹುಳ ಎಲ್ಲ ಕ್ಲಿಯರ್ ಆದಮೇಲೆ ನೀವು ಗರಿಗೆ ಕಿತ್ಕೊಡೋದು ತುಂಬ ಒಳ್ಳೆಯದು ಫ್ರೆಂಡ್ಸ್. ಆಮೇಲೆ ನಮ್ಮ ಒಬ್ಬರು ಸಬ್ಸ್ಕ್ರೈಬರು ಕೇಳಿದರು, ಯಾವುದು ಒಳ್ಳೆ ಈ ಒಂದು ರೆಕ್ಕೆ ಹುಳಕ್ಕೆ ಮೆಡಿಸಿನ್ ಅಂತ ಕೇಳಿದ್ರಿ, ಏನು ಮಾಡ್ಬೋದು ಅಂತ. ನೋಡಿ, ಇವಾಗ ಮಾರ್ಕೆಟಲ್ಲಿ ಅಂದರೆ ಇವಾಗ ನಮ್ಮ ಸೊಸೈಟಿಯಲ್ಲಿ ಏನು ಯೂಸ್ ಮಾಡ್ತಾ ಇದ್ದಾರೆ ಅಂದರೆ ಈ ನಾಟಿಕ್ಸ್ ಪೌಡ್ರುಗಳು, ಆಮೇಲೆ ಈ ಒಂದು ಪಿಪ್ರೋನಿಲ್ ಅನ್ನೋ ಒಂದು ಸ್ಪ್ರೇಗಳು ಬರ್ತವೆ. ಒಂದು ಪಿಪ್ರೋನಿಲ್ಲು, ಆಮೇಲೆ ಟಿಕ್ಕಿಲ್ಲ ಏನೋ ಬರ್ತವೆ, ಅವೆಲ್ಲ ನಾನು ಯೂಸ್ ಮಾಡೋದಿಲ್ಲ. ಸುಮಾರು ಇದ್ದಾವೆ ಮಾರ್ಕೆಟಲ್ಲಿ. ಅವುಗಳನ್ನ ನೀವು ತಂದು ಸ್ಪ್ರೇ ಮಾಡೋದ್ರಿಂದ ಏನಾಗುತ್ತೆ, ಅಕ್ಕಿಗಳಲ್ಲಿ ಆ ಪುಕ್ಕಗಳ ಅದ್ರದ್ದು ಚೊಂಚಲ್ಲಿ ಏನಿರ್ತದೆ, ಈ ಒಂದು ಬೀಕ್ ಅಂತ ಏನು ಕರಿತೀವಿ, ಕೊಕ್ಕು, ಅದರಲ್ಲಿ ಕೆರ್ಕೊಳ್ತವೆ. ಕೆರ್ಕೊಂಡಾಗ ನೀವು ಹಾಕಿರ್ತಕ್ಕಂಥ ಕೆಮಿಕಲ್ಲು, ಈ ಒಂದು ನಾಟಿಕ್ಸ್ ಪೌಡರೇ ಆಗಲಿ, ಈ ಟಿಕ್ಕಿಲ್ಲು, ಆಮೇಲೆ ಈ ಪಿಪ್ರೋನಿಲ್ ಅನ್ನೋ ಒಂದು ಸ್ಪ್ರೇ ಕೆಮಿಕಲ್ಸ್ ಏನು ಹಾಕಿರ್ತೀರ ಅದು ದೇಹ ಸೇರುತ್ತೆ. ದೇಹ ಸೇರಿದಾಗ ಮೇಯ್ನಾಗಿ ಆ ಒಂದು ಏನೇ ಒಂದು ಮೆಡಿಸಿನ್ಸ್ ನಾವು ತಗೊಂಡಾಗ ಲಿವರ್ ಮೇಲೆ ಎಫೆಕ್ಟ್ ಆಗುತ್ತೆ. ಅದು ಲಿವರ್ಗೆ, ಅದು ಅಕ್ಕಿಗಳು ಆಡೋವಂಥ ಅಕ್ಕಿಗಳಲ್ಲಿ ಲಿವರ್ ತುಂಬ ವೀಕ್ ಆಗಿಬಿಟ್ಟು ಅಕ್ಕಿಗಳು ದಮ್ ಕಳ್ಕೊಳ್ಳೋ ಅಂಥ ಚಾನ್ಸಸ್ ಇರುತ್ತೆ. ಯಾಕಂದರೆ ರೆಸ್ಪಿರೇಟರಿ ಸಿಸ್ಟಮ್ ಮೇಲೆ ತುಂಬ ಎಫೆಕ್ಟ್ ಆಗಿಬಿಡ್ತದೆ. ಸೊ ಅದನ್ನು ಯಾವ ರೀತಿ ನಾವು ಟ್ರೀಟ್ ಮಾಡ್ಬೋದು ಅಂತ ಹೇಳಿದ್ರೆ, ನ್ಯಾಚುರಲ್ಲಾಗಿ ನಾನೊಂದು ಈ ಒಂದು ಸೊಲ್ಯೂಷನ್ ಹೇಳ್ಕೊಡ್ತೀನಿ. ತುಂಬ ಎಫೆಕ್ಟಿವ್ ಆಗಿದೆ. ಯಾಕಂದರೆ ನಾನು ನಮ್ಮ ಈ ಒಂದು ಪಟ್ಟಾಗಳಿಗೆ ಈಗ ಎಕ್ಸ್ಪೆರಿಮೆಂಟ್ ಮಾಡಿದೆ, ಅದರಿಂದನೇ ಸ್ವಲ್ಪ ಲೇಟ್ ಆಯ್ತು, ಇಲ್ಲಾಂದರೆ ಇನ್ನೂ ಬೇಗನೆ ಆಗ್ತಾಯಿದ್ದೆ. ನಾನು ಯಾವುದೇ ಒಂದು ಮೆಡಿಸಿನ್ನೇ ಆಗಲಿ, ಏನೇ ಒಂದು ಸೊಲ್ಯೂಷನ್ನ ನಾನು ಯಾರಿಗನ್ನ ಹೇಳ್ಬೇಕಂತ ಹೇಳಿದ್ರೆ ನಮ್ಮ ಶೋಕ್ದಾರಗಳಿಗೆ ಅದು ಕಂಪ್ಲೀಟ್ ನನಗೆ ರಿಸಲ್ಟ್ ಸಿಗೋವರೆಗೂ ನಾನು ಅದನ್ನು ಡೆಮಾನ್ಸ್ಟ್ರೇಟ್ ಮಾಡೋಕ್ಕೆ ಹೋಗೋದಿಲ್ಲ. ಸೊ ಹಂಗಾಗಿ ಈ ಒಂದು ವಿಡಿಯೋ ಮಾಡೋದಕ್ಕೆ ಸ್ವಲ್ಪ ಟೈಮ್ ಹಿಡಿತು. ಯಾಕಂದರೆ ನಾನು ರಿಸಲ್ಟ್ ನೋಡಬೇಕು. ಕಪಲ್ ಆಫ್ ಇಯರ್ಸ್ ಅಂದರೆ ನಾನು ತುಂಬ ಒಂದು 2-3 ವರ್ಷ ಅದನ್ನು ರಿಸರ್ಚ್ ಮಾಡಿದ್ದೀನಿ. ಆಮೇಲೆ ಅದರಲ್ಲಿ 100% ರಿಸಲ್ಟ್ ಇದೆ ಅಂತ ಗೊತ್ತಾದ ಮೇಲೆ ನಾನು ಈ ಒಂದು ವಿಡಿಯೋ ಹಾಕ್ತಾಯಿದ್ದೀನಿ. ಇದು ನ್ಯಾಚುರಲಾಗಿ ನಿಮ್ಮ ಅಕ್ಕಿಗಳಿಗೆ ಯಾವ ರೀತಿ ಈ ರೆಕ್ಕೆ ಹುಳಕ್ಕೆ ಸಮಸ್ಯೆನ ಯಾವ ರೀತಿ ನಿಭಾಯಿಸ್ಬೋದು ಅಂತ ಹೇಳಿದ್ರೆ, ಇದು ನೀವೆಲ್ಲ ಕೇಳಿರ್ತೀರ ಫ್ರೆಂಡ್ಸ್. ಇದು ಒಂದು ಕ್ಲೋವ್ ಆಯಿಲ್ ಅಂತ ಕೇಳಿರ್ತೀರ, ಅಂದರೆ ಲವಂಗ ಎಲ್ಲರಿಗೂ ಗೊತ್ತಿರ್ತದೆ. ಈ ಲವಂಗದ ಎಣ್ಣೆ ಅಂತ ನಾವು ಕರಿತೀವಿ ಕನ್ನಡದಲ್ಲಿ, ಅದನ್ನು ಇಂಗ್ಲೀಷ್ನಲ್ಲಿ ಕ್ಲೋವ್ ಆಯಿಲ್ ಅಂತ ಕರೀತಾರೆ. ಸಾಕಷ್ಟು ಅಮೆಝಾನ್ನು, ಫ್ಲಿಪ್ಕಾರ್ಟು ಈ ಥರ ಒಂದು ವೆಬ್ಸೈಟ್ಗಳಲ್ಲಿ, ಆಮೇಲೆ ಸೂಪರ್ ಮಾರ್ಕೆಟ್ಗಳಲ್ಲಿ ಸಿಗುತ್ತೆ. ಇದು ಕಂಪ್ನಿ ಬೇಡ ನಾನು, ಯಾಕಂದರೆ ಯಾವುದೋ ಬ್ರ್ಯಾಂಡ್ ಪ್ರಮೋಷನ್ ಮಾಡ್ತಾಯಿಲ್ಲ ನಾನು. ಸೊ ಹಂಗಾಗಿ ಇದ್ರದ್ದು ಕಂಪ್ನಿ ಹೆಸರು ಹೇಳೋದಿಲ್ಲ, ಅದು ಅವಶ್ಯಕತೆಯೂ ಇಲ್ಲ. ಯಾಕಂದರೆ ಆಲ್ಮೋಸ್ಟ್ ಎಲ್ಲ ಈಗ ಚೆನ್ನಾಗಿರ್ತವೆ. ಕ್ಲೋವ್ ಆಯಿಲ್ ಅಂದರೆ ಅದು ಒರಿಜಿನಲ್ ಆಗೇ ಇರ್ತದೆ, ಆಯಿಲ್ ಎಕ್ಸ್ಟ್ರಾಕ್ಟ್. ಅದು ಸುಮಾರು ಕಡೆ ಸಿಗುತ್ತೆ. ಒಂದು 200 to 300 ರೂಪೀಸ್ ಪ್ರೈಸ್ ರೇಂಜಲ್ಲಿ ಒಂದು 50 ml ಅಥವಾ 25 to 30 ml ಸಿಗುತ್ತೆ ನಿಮಗೆ. ನಾನು ಇದನ್ನು ತೊಗೊಂಬಂದು ಇಟ್ಕೊಂಡಿದ್ದೀನಿ. ಇದನ್ನು ಯಾವ ರೀತಿ ಬಳಸಬೇಕು, ಇದ್ರದ್ದು ಯೂಸೇಜಸ್ ಹೆಂಗೆ ಅಂತ ನಾನು ಹೇಳ್ತೀನಿ ನೋಡಿ. ಈಗ ನಮ್ಮ ರಾಜರ ಕಾಲದಲ್ಲಿ, ಅಂದರೆ ಪೂರ್ವಿಕರು ಆಗಿನ ಕಾಲದಲ್ಲಿ ಪಾರಿವಾಳಗಳು ಸಾಕ್ತಾಯಿದ್ರು, ಎಷ್ಟೋ ರಾಜರ ಕಾಲದಲ್ಲೂ ಸಾಕ್ತಾಯಿದ್ರು. ಅವಾಗ ಈ ಕೆಮಿಕಲ್ಸ್ ಇರಲಿಲ್ಲ, ಈ ನಾಟಿಕ್ಸ್ ಪೌಡರು, ಪಿಪ್ರೋನಿಲ್, ಟಿಕ್ಕಿಲ್, ಈ ಥರ ಏನೇನಿದ್ದಾವೆ ಕೆಮಿಕಲ್ ಸ್ಪ್ರೇಗಳು, ಅವೇನು ಇರಲಿಲ್ಲ ಆಗ. ಆದ್ರೂ ಅವ್ರು ಅಕ್ಕಿ ಶೋಕಿ ಮಾಡ್ತಾಯಿದ್ರು, ರೇಸ್ಗಳು ಆಡ್ತಾಯಿದ್ರು, ಟೂರ್ನಮೆಂಟ್ಗಳು ಬಿಡ್ತಾಯಿದ್ರು ಅವ್ರ ಖುಷಿಗೆ, ಮನೋರಂಜನೆಗೆ. ಅಕ್ಕಿಗಳು ತುಂಬ ಹೆಲ್ತಿಯಾಗಿರ್ತಾಯಿದ್ವು. ಗರಿಗಳಲ್ಲಿ ಏನುಗಳಿಗೆ ಅವರು ಏನು ಒಂದು ಟ್ರೀಟ್ಮೆಂಟ್ ಮಾಡ್ತಾಯಿದ್ರು ಅಂತ ಕುತೂಹಲ ನನಗೂ ಇತ್ತು. ನಾನು ತಿಳ್ಕೊಳ್ಳೋಣ ಅನ್ನೋ ಒಂದು ಇತಿಹಾಸನ ಹುಡುಕ್ತಾ ಹೋದಾಗ ಈ ಒಂದು ಕ್ಲೋವ್ ಆಯಿಲ್ದು ಅಡ್ವಾಂಟೇಜು ನಾನು ತಿಳ್ಕೊಂಡೆ. ಆಮೇಲೆ ಅದನ್ನು ಒಂದು ಪ್ರಯೋಗನೂ ಮಾಡಿದ್ದೀನಿ. ಅದನ್ನು ಯಾವ ರೀತಿ ಕೆಲಸ ಮಾಡ್ತದೆ ಅಂತೆಲ್ಲ ಹೇಳಿ ರಿಸರ್ಚ್ ಮಾಡಿದಾಗ ತುಂಬ ಚೆನ್ನಾಗಿದೆ. ಯಾಕಂದರೆ ಈ ಕ್ಲೋವ್ ಆಯಿಲಲ್ಲಿ ಬಂದುಬಿಟ್ಟು ಈ ಆ್ಯಂಟಿಮೈಕ್ರೋಬಿಯಲ್, ಆ್ಯಂಟಿ ವೈರಲ್, ಆಮೇಲೆ ಆ್ಯಂಟಿ ಫಂಗಲ್ ಇನ್ಫೆಕ್ಷನ್ಸ್ಗೆ ತುಂಬ ಚೆನ್ನಾಗಿ ಇದು ಕೆಲಸ ಮಾಡ್ತದೆ. ಅದರಲ್ಲಿ ಇರ್ತಕ್ಕಂಥ ಮೆಡಿಸಿನಲ್ ಕಂಟೆಂಟು ತುಂಬ ಒಳ್ಳೆ ಕೆಲಸ ಮಾಡ್ತಾಯಿತ್ತು. ಸೊ ಇದು 2 in 1 ಆಗಿ ಕೆಲಸ ಮಾಡ್ತದೆ ಅಂತ ಹೇಳ್ಬಿಟ್ಟು ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಹೆಲ್ಪ್ ಆಗುತ್ತೆ ಅಂತೇಳಿ ಈ ಒಂದು ಕಾನ್ಸೆಪ್ಟನ್ನ ನಾನು ತೊಗೊಂಬಂದಿದ್ದೀನಿ. ಈ ಕ್ಲೋವ್ ಆಯಿಲ್ನ ನಾವು ಯಾವ ರೀತಿ ಯೂಸ್ ಮಾಡಬೇಕು ಅಂತೇಳಿ, ಯಾಕಂದರೆ ಇದು ಯಾವುದೇ ರೀತಿಯಾದಂಥ ಏನುಗಳು ಈ ರಾಜರ ಕಾಲದಲ್ಲಿ ಆಗಲಿ, ಈಗಲೂ ಕೆಲವರು ಅದನ್ನು ತಲೆಗೆ ಅಪ್ಲೈ ಮಾಡಿ ತಲೆಯಲ್ಲಿ ಏನುಗಳಿದ್ರೆ ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ ಕ್ಲೋವ್ ಆಯಿಲ್ ಉಪಯೋಗಿಸ್ತಾರೆ. ಅದೇ ರೀತಿ ಆಗಿನ ಕಾಲದಲ್ಲೂ ರಾಜರು ಈ ಥರ 1 ಲೀಟ್ರ್ ನೀರಿಗೆ ಈ ಒಂದು ಕ್ಲೋವ್ ಆಯಿಲ್, ಇದೇನು ಕರಿತೀವಿ ಕ್ಲೋವ್ ಆಯಿಲ್, 1 ml ಅಥವಾ 2 ml ಹಾಕ್ಕೋತಾರೆ ನೋಡಿ. ಇಲ್ಲಿ ನಾನು ಇದೊಂದು ಅರ್ಧ ಮುಷ್ಲ ತಗೊಂಡಿದ್ದೀನಿ ಕ್ಲೋವ್ ಆಯಿಲ್ನ. ಇದು ತುಂಬ ಸ್ಮೆಲ್ ಇರ್ತದೆ, ಸ್ಟ್ರಾಂಗ್ ಆಗಿರ್ತದೆ. ಈ ಥರ ಒಂದು ಸ್ಪ್ರೇಗೆ ನೋಡಿ ಇಲ್ಲಿ ತೆಗ್ದಿದ್ದೀನಿ, ಇದ್ರೊಳಗಡೆಗೆ ಹಾಕ್ತೀನಿ. ಒಂದು 2 ml ಅಷ್ಟು ಹಾಕ್ತಾಯಿದ್ದೀನಿ.
ಇದು ನೀರು ಸ್ವಲ್ಪ ಉಗುರು ಬೆಚ್ಚಗಿರೋ ನೀರು ತಗೊಳ್ಳಿ. ಇದು ಜಾಸ್ತಿ ಬಂದಿತ್ತು, ಇನ್ನು ಉಳಿದಿರೋದು ಇದರಲ್ಲೇ ಇದೆ ಆಯಿಲ್. ಅದು ಇದು ಹಿಂಗೆ ಇರಲಿ ನೋಡಿ. ಈ ಥರ ಇದನ್ನು ಸ್ಪ್ರೇಯರಲ್ಲಿ ನೀವು ಹಾಕ್ಕೊಂಡು, ನೀವು ಅಕ್ಕಿಗಳು ಯಾವ್ಯಾವುದು ರೆಕ್ಕೆ ಕಿತ್ಕೊಟ್ಟಿದ್ದೀರಾ ಅದರಲ್ಲಿ, ಅಥವಾ ರೆಕ್ಕೆ ಏನಿದ್ದಾವೆ, ಆಮೇಲೆ ರಕ್ತ ಇರೋವಂಥ ಒಂದು ಹುಳ ಬರ್ತದೆ, ಏನು ದೊಡ್ಡ ದೊಡ್ಡಗಿರುತ್ತೆ ಅದು, ಆಮೇಲೆ ಈ ರೆಕ್ಕೆಗಳಿಗೆ ನೋಡಿ ಈ ಥರ ಗರಿಗಳನ್ನ ಕಿತ್ಕೊಳ್ಳೋ ಅಂಥ ಏನುಗಳಿರೋವಂಥ ಅಕ್ಕಿಗಳಿಗೆ ಇದನ್ನು ಸ್ಪ್ರೇ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ನೋಡಿ ಈ ಥರ ಸ್ಪ್ರೇ ಮಾಡಬೇಕು ಪಟ್ಟಾಗಳ ಮೇಲೆ. ಏನು ಪ್ರಾಬ್ಲಮ್ ಆಗೋದಿಲ್ಲ ನಿಮ್ಮ ಅಕ್ಕಿಗಳಿಗೆ, ಯಾಕಂದರೆ ಇದು ನ್ಯಾಚುರಲ್ ಆಗಿರೋದ್ರಿಂದ. ಈ ರೀತಿ ಸ್ಪ್ರೇ ಮಾಡೋದ್ರಿಂದ ಇದು ಎರಡು ಟೈಪ್ ಆಗಿ ನಿಮಗೆ ಕೆಲಸ ಮಾಡ್ತದೆ. ಒಂದು ಬಂದುಬಿಟ್ಟು ರೆಕ್ಕೆ ಹುಳುಗಳಿಗೆ ಪ್ರಾಬ್ಲಮ್ ಸೊಲ್ಯೂಷನ್, ಆ ಒಂದು ಅರೋಮಾ, ಅದರದ್ದೊಂದು ಸ್ಮೆಲ್ಲು, ಘಾಟು, ಆಮೇಲೆ ಅದರಲ್ಲಿರ್ತಕ್ಕಂಥ ಒಂದು ಮೆಡಿಸಿನಲ್ ಪವರ್ಗೆ ಈ ಏನುಗಳೆಲ್ಲ ಹೋಗ್ಬಿಡ್ತವೆ. ಆಮೇಲೆ ರೆಕ್ಕೆ ಹುಳುಗಳು ಬಂದು ಸೇರಲ್ಲ, ಯಾಕಂದರೆ ಅದ್ರ ಬಾಡಿ ಮೇಲೆ ಇನ್ನೂ ಸ್ಮೆಲ್ ಇರ್ತದೆ. ಸೊ ಅದರಿಂದ ಮತ್ತೆ ಬರಲ್ಲ ಅವು. ಅದಾಗಿ ಆಮೇಲೆ ನೋಡಿ ಇವಾಗ ನಾವು ಕೆಮಿಕಲ್ ಹಾಕಿರೋದ್ರಿಂದ, ಈ ಒಂದು ಕ್ಲೋವ್ ಆಯಿಲ್ ಹಾಕಿರೋದ್ರಿಂದ ಅವು ನಾರ್ಮಲ್, ಅದು ಸ್ವಾಭಾವಿಕ. ಅದು ಈಗ ಪುಕ್ಕಗಳೆಲ್ಲ ಕೆರ್ಕೊತವೆ ಬೀಕ್ಸಲ್ಲಿ, ಅಂದರೆ ಕೊಕ್ಕಲ್ಲಿ. ಅವಾಗ ಏನಾಗುತ್ತೆ, ಈ ಒಂದು ಕೆಮಿಕಲ್ನ ನಾವು ಯೂಸ್ ಮಾಡಿರೋಂಥ ಟೈಮಲ್ಲಿ, ಈ ಬೇರೆ ಇವಾಗೇನು ಇಂಗ್ಲೀಷ್ ಮೆಡಿಸಿನ್ಸ್ ಬರ್ತವೆ ಈ ಒಂದು ರೆಕ್ಕೆ ಹುಳಕ್ಕೆ, ಅದೆಲ್ಲ ದೇಹ ಸೇರಿದಾಗ ಲಿವರ್ ಡ್ಯಾಮೇಜ್ ಆಗುತ್ತೆ, ಆಮೇಲೆ ರೆಸ್ಪಿರೇಟರಿ ಸಿಸ್ಟಮ್ ಹಾಳಾಗುತ್ತೆ ಅಂತ ನಾನು ಆಗಲೇ ಹೇಳಿದ್ದೆ. ಈ ಒಂದು ಕ್ಲೋವ್ ಆಯಿಲ್ ಹಾಕಿರೋದ್ರಿಂದ ಈ ದೇಹ ಸೇರಿದ್ರೆ ಇನ್ನೂ ನಿಮಗೆ ಅಡ್ವಾಂಟೇಜ್. ಕ್ಯಾನ್ಕರ್ ಬರೋ ಸಿಂಪ್ಟಮ್ಸ್ ಇದ್ದರೆ ಅದು ಕ್ಲಿಯರ್ ಆಗುತ್ತೆ, ಯಾಕಂದರೆ ಆ್ಯಂಟಿ ಫಂಗಲ್ ಆಗಿ ಕೆಲಸ ಮಾಡ್ತದದು. ಏನೋ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ನಿಮ್ಮ ಅಕ್ಕಿಗಳಲ್ಲಿ ಇದ್ದರೆ ಇದರಲ್ಲಿ ಒಂದು ಆ್ಯಂಟಿ ಬ್ಯಾಕ್ಟೀರಿಯಲ್ ಮೆಡಿಸಿನಲ್ ಕಂಟೆಂಟ್ ಇರೋದ್ರಿಂದ ಅದಕ್ಕೂ ಒಂದು ಮೆಡಿಸಿನ್ ಇಂಟೇಕ್ ಆದಂಗೆ ಆಗುತ್ತೆ. ಆಮೇಲೆ ವೈರಸ್ ರೆಸಿಸ್ಟೆನ್ಸ್ ಕೂಡ ಇದರಲ್ಲಿ ಇರೋದ್ರಿಂದ ವೈರಲ್ ಇನ್ಫೆಕ್ಷನ್ಸ್ ಏನೋ ಸ್ಟಾರ್ಟಿಂಗ್ ಸ್ಟೇಜು ಬರೋ ಥರ ಇದ್ದರೆ ಅದನ್ನು ಪ್ರಿವೆಂಟ್ ಮಾಡುತ್ತೆ. ಸೊ ಇದು ಡ್ಯುಯಲ್ ಪರ್ಪಸ್ ಆಗಿ ನಿಮಗೆ ವರ್ಕ್ ಆಗುತ್ತೆ. ನಾನು ಇಷ್ಟು ದಿನ ವೆಯ್ಟ್ ಮಾಡಿದೆ, ಯಾರಾದರೂ ಹೇಳ್ತಾರೆ 1 ಇಯರಿಂದ 2 ಇಯರ್ಸಿಂದ ವೆಯ್ಟ್ ಮಾಡ್ತಾಯಿದ್ದೆ. 2 ಇಯರ್ಸ್ ಬ್ಯಾಕ್ ಇದ್ರದ್ದೊಂದು ರಿಸರ್ಚ್ ಮಾಡಿ ನಾನು ಇದ್ರದ್ದೊಂದು ಸೊಲ್ಯೂಷನ್ ತೊಗೊಂಡು, ಆಮೇಲೆ ಫುಲ್ ದೊಡ್ಡ ಅಕ್ಕಿಗಳಿಗೂ, ಈವನ್ ದೊಡ್ಡ ಅಕ್ಕಿಗಳಿಗೂ ನಾನು ಸ್ನಾನಕ್ಕೆ ಮಾಡೋಕ್ಕೆ ಮುಂಚೆ ಎಲ್ಲದಕ್ಕೂ ಈ ಥರದ್ರಲ್ಲಿ ಹಾಕಿ ಸ್ಪ್ರೇ ಮಾಡಿ 1 ಅವರ್ ಆದಮೇಲೆ ಸ್ನಾನಕ್ಕೆ ಬಿಡ್ತಾಯಿದ್ದೆ. ಸ್ನಾನಕ್ಕೆ ಬಿಟ್ಟು ಅದು ಸ್ಮೆಲ್ ಸ್ವಲ್ಪ ಕಡಿಮೆ ಆಗಲಿ ಅನ್ನೋ ಒಂದು ಕಾರಣಕ್ಕೆ ಸ್ನಾನಕ್ಕೆ ಬಿಡ್ತಾಯಿದ್ದೆ. ಒಂದು ಸ್ನಾನಕ್ಕೆ ಬಿಟ್ಟಾದಮೇಲೆ ಅವು ಗರಿಗಳೆಲ್ಲ ಒಣಸ್ಕೊಂಡು ಅಕ್ಕಿಗಳು ತುಂಬ ಹೆಲ್ತಿಯಾಗಿ ಒಳ್ಳೆ ರೆಸ್ಟ್. ಯಾಕಂದರೆ ಇದರಲ್ಲಿರ್ತಕ್ಕಂಥ ಒಂದು ಫ್ಲೇವರು, ಅರೋಮಾ, ಸ್ಮೆಲ್ ಅಂತ ಏನು ಹೇಳ್ತೀವಿ, ಆ ಒಂದು ಸ್ಮೆಲ್ಲಿಂದ ಸ್ಟ್ರೆಸ್ ರಿಲೀಫ್ ಆಗುತ್ತೆ, ಮೈಂಡಲ್ಲಿ ರಿಲೀಫ್ನೆಸ್ ಸಿಗುತ್ತೆ, ಆಮೇಲೆ ಬಾಡಿ ಪೇಯ್ನ್ಸ್ ಕಮ್ಮಿ ಆಗುತ್ತೆ. ಸೊ ಅಕ್ಕಿಗಳು ಚೆನ್ನಾಗಿ ಹೆಲ್ತಿಯಾಗಿ ರೆಸ್ಟ್ ತೊಗೊತವೆ. ನೈಟ್ ಟೈಮು ಆರೋಗ್ಯ ಚೆನ್ನಾಗಿ ಇಂಪ್ಲಿಮೆಂಟ್ ಆಗುತ್ತೆ, ಇಮ್ಯುನಿಟಿ ಜಾಸ್ತಿ ಆಗುತ್ತೆ ಅಕ್ಕಿಗಳಲ್ಲಿ ಅನ್ನೋ ಒಂದು ಕಾರಣಕ್ಕೆ ನಾನು ಪ್ರತಿ ವಾರಕ್ಕೊಂದ್ಸಲ ಸ್ನಾನಕ್ಕೆ ಬಿಟ್ಟಾಗ್ಲೂ ಈ ಸ್ಪ್ರೇನ ಗೂಡುಗಳ ಸಮೇತ ಹೊಡೆದ್ಬಿಡ್ತೀನಿ. ಯಾಕಂದರೆ ಕೇಜಿಗಳಲ್ಲೂ ಇವಾಗ ಬ್ಯಾಕ್ಟೀರಿಯಾಗಳಿರ್ತವೆ, ಫಂಗಸ್ ಫಾರ್ಮ್ ಆಗುತ್ತೆ ತೇವಾಂಶ ಜಾಸ್ತಿ ಇರೋ ಮರಿಗಳು ಮಾಡಿರೋಂಥ ಕಾಣಿಗಳಲ್ಲಿ. ಅದಾದ ನಂತರ ವೈರಲ್ ಇನ್ಫೆಕ್ಷನ್ಸ್ ಎಲ್ಲ ಸ್ಟಾರ್ಟ್ ಆಗೋವಂಥ ಒಂದು ಚಾನ್ಸಸ್ ಈ ಕೇಜಸಲ್ಲಿ ಇರ್ತದೆ. ಸೊ ಏನು ಮಾಡಿದೆ, ಇದನ್ನು ಅಲ್ಲಿ ಸ್ಪ್ರೇ ಮಾಡೋದ್ರಿಂದ ಅಲ್ಲೂ ಪ್ರಿವೆಂಟಿವ್ ಆಗಿ ಕೆಲಸ ಮಾಡ್ತದೆ. ಏನಂದರೆ ಈ ಒಂದು ನ್ಯಾಚುರಲ್ ಡಿಸ್ಇನ್ಫೆಕ್ಟೆಂಟ್ ಥರ ಕೆಲಸ ಮಾಡೋದ್ರಿಂದ ನನಗೇನು ಅಂಥ ಸೈಡ್ ಎಫೆಕ್ಟ್ಸ್ ಕಾಣಿಸ್ಲಿಲ್ಲ. ಇನ್ನೂ ಅಕ್ಕಿಗಳ ಹೆಲ್ತ್ ಚೆನ್ನಾಗಿ ಇಂಪ್ರೂವ್ ಆಯಿತು, ಪಟ್ಟಾಗಳು ಚೆನ್ನಾಗಿ ಬೆಳೀತಾ ಇದ್ದಾವೆ. ಆಮೇಲೆ ರೆಕ್ಕೆ ಹುಳಗಳ ಸಮಸ್ಯೆನೂ ಹೋಯ್ತು. ನಾನು ಇವಾಗ ಇಲ್ಲಿ ಒಂದು 2 ಅಕ್ಕಿಗಳಿಗೆ ತೋರಿಸ್ತೀನಿ. ಈ ಬಿಳಿ ರೆಕ್ಕೆ ಇರೋದನ್ನ ಇಟ್ಕೊಳ್ಳೋಣ ನೋಡಿ. ಇದಕ್ಕೆಲ್ಲ ನಾನು ಸ್ನಾನಕ್ಕೆ ಬಿಟ್ಟಾಗೆಲ್ಲ ಸ್ಪ್ರೇ ಮಾಡ್ತಾ ಇರ್ತೀನಿ. ಸೊ ಇದು ಒಂದು ಬಿಳಿ ಗರಿ ಇದೆ, ಝೂಮ್ ಮಾಡಿನೂ ತೋರಿಸ್ತೀನಿ ನೋಡಿ. ಎಲ್ಲನ ಒಂದು ರೆಕ್ಕೆ ಏನೇನಾದರೂ ಕಾಣಿಸುತ್ತಾ ಅಂತ. ಇದು ಹೊರಗಡೆಯಿಂದ ತಂದಾಗ ಇದರಲ್ಲಿ ಏನಿತ್ತು, ಒಂದು ಸುಮಾರು ಈ ಕಡೆ ಒಂದು ಲೈನಲ್ಲಿ ಮೆತ್ಕೊಂಡಿದ್ದು ಚೆನ್ನಾಗಿ ರೆಕ್ಕೆಗಳು ತಿಂದ್ಬಿಡ್ತವೆ ಅಂಥೇಳಿ. ಈಗೆಲ್ಲ ಇದು ಉದಿಸ್ಕೊಂಡು ದಸ್ತಗರಿಗಳು ಬಂದಿರೋದ್ರಿಂದ ಇಲ್ಲ, ಕಂಪ್ಲೀಟ್ ಕ್ಲಿಯರ್ ಆಗಿದೆ. ಏನುಗಳು ಎಲ್ಲೋ ಒಂದೊಂದು ಸಿಗ್ಬೋದು ನಿಮಗೆ, ತೋರಿಸ್ತೀನಿ. ಎಲ್ಲೋ ಒಂದು ಇತ್ತು ಅನಿಸುತ್ತೆ, ಇಲ್ಲ ಈಗ ರೀಸೆಂಟಾಗಿ ಮಾಡಿರೋದ್ರಿಂದ ಕಂಪ್ಲೀಟಾಗಿ ಹೋಗ್ಬಿಟ್ಟಿದ್ದಾವೆ. ಇದಕ್ಕೊಂದು 4 ಸತಿ ಸ್ನಾನಕ್ಕೆ ಬಿಟ್ಟಿದ್ದೀನಿ, ಒಂದೇ ಒಂದು ರೆಕ್ಕೆ ಹುಳ ಇಲ್ಲ. ಇದಾದಮೇಲೆ ಇನ್ನೊಂದು ಗೇರ್ವಾ, ಇದು ಮನೆ ಪಟ್ಟ ತೊಗೊತೀನಿ. ಇದು ನನ್ನದೇ ಹೋಮ್ ಲೈನ್ ನಗಿನ ತಾಮ್ರಗಳಲ್ಲಿ ಬಂದಿರತಕ್ಕಂಥ ಒಂದು ಇದು ಗೇರ್ವಾಯ್ಸು. ಈ ಗೇರ್ವಾದು ರಿಸಲ್ಟು ತುಂಬ ಚೆನ್ನಾಗಿದೆ, ನನ್ನ ಫೇವ್ರೇಟ್ ಬರ್ಡು. ಸೊ ಇಲ್ಲಿ ನೋಡಿ, ಇದು ಗೇರ್ವಾ ಬಂದರೆ ನಾನು ರೆಕ್ಕೆ ಹೊಡೆದಿಟ್ಕೊಳ್ಳೋಣ ಅಂತ ಆಸೆ ಆಗಿ ಸೊ ರೆಕ್ಕೆ ಹೊಡೆದು ಇಟ್ಕೊಂಡಿದ್ದೀನಿ. ಇದಕ್ಕೂ ರೆಕ್ಕೆ ಹುಳ ಏನಾದರೂ ಇದೆಯಾ ನೋಡಿ, ಒಂದು ಚೂರು ಏನು ಕಾಣಿಸಲ್ಲ ನಿಮಗೆ. ಅಷ್ಟು ಕ್ಲಿಯರಾಗಿ ಈ ಒಂದು ಕ್ಲೋವ್ ಆಯಿಲ್, ಲವಂಗದ ಎಣ್ಣೆ ಮರಿಗಳಿಗೆ ಆಗಲಿ ದೊಡ್ಡ ಅಕ್ಕಿಗಳಿಗೆ ಏನೇನು ಸಮಸ್ಯೆ, ಆಮೇಲೆ ರಕ್ತ ಇರೋವಂಥ ಹುಳಗಳು, ಮೈ ಮೇಲೆ ಏನುಗಳು ಇರ್ತವೆ, ಫ್ಲೈಸ್, ಹೌಸ್ ಫ್ಲೈಸ್ ಥರ ಇರ್ತವೆ, ಆ ಒಂದು ಥರ ಹುಳಗಳು, ಆಮೇಲೆ ರೆಕ್ಕೆ ತಿನ್ನುವಂಥ ಹುಳುಗಳು, ಇದೆಲ್ಲದು ಪ್ರಾಬ್ಲಮ್ಗೂ ಲವಂಗ ತುಂಬ ಚೆನ್ನಾಗಿ ಕೆಲಸ ಮಾಡ್ತದೆ.
ಆಮೇಲೆ ಇನ್ನೂ ಕೆಲವರು ಕೇಳ್ತಾ ಇದ್ರು ಅದನ್ನು ತೊಗೊಳಕ್ಕಾಗಲ್ಲ ಅನ್ನೋರು. ಎಲ್ಲರೂ ದುಡ್ಡಿರೋದೇ ಶೋಕಿ ಮಾಡೋದು, ಅದು ತುಂಬ ಬಡವರು ಶೋಕಿ ಮಾಡ್ತಾ ಇರ್ತಾರೆ, ಯಾಕಂದರೆ ಅವ್ರಿಗೂ ರೈಟ್ಸ್ ಇದೆ ಶೋಕಿ ಮಾಡಬೇಕು ಅಂತ. ಸೊ ಅಂಥವರು ನಮಗೆ 200 to 300 ರುಪೀಸ್ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ ಅನ್ನೋರು ಏನು ಮಾಡ್ಬೇಕಂತ ಹೇಳಿದ್ರೆ, ಈ ಕ್ಲೋವ್ಸ್ ಅಂದರೆ ಲವಂಗ ಒಂದು 20 ಗ್ರಾಮು 1 ಲೀಟರ್ ನೀರಲ್ಲಿ ಹಾಕಿ ಬಾಯ್ಲ್ ಮಾಡಿ, ಅದು ಒಂದು ಅರ್ಧ ಲೀಟ್ರಿಗೆ ಬರುತ್ತೆ. ಅರ್ಧ ಲೀಟ್ರಿಗೆ ಬಂದಮೇಲೆ ಸ್ಟವ್ದು ಉರಿ ಕಮ್ಮಿ ಮಾಡಿ 2 ಬೆಳ್ಳುಳ್ಳಿ, ಫುಲ್ ಬೆಳ್ಳುಳ್ಳಿ ತೊಗೊಳ್ಳಿ, 2 ಪೀಸ್ ಅಲ್ಲ, ಫುಲ್ ಓಲ್ ಬೆಳ್ಳುಳ್ಳಿ, ಓಲ್ ಅಂದರೆ ಏನಂತಾರೆ ಗೆಡ್ಡೆ, ಬೆಳ್ಳುಳ್ಳಿ ಗೆಡ್ಡೆ ಫುಲ್ ತೊಗೊಂಡು ಅದನ್ನು ಸ್ಮ್ಯಾಶ್ ಮಾಡಿ ಅಂದರೆ ಜಜ್ಜಿಕೊಂಡು ಆ ಒಂದು ಹಾಫ್ ಲೀಟರ್ಗೆ ಏನು ಬಂದಿರುತ್ತೆ ನೀರು ಅದರಲ್ಲಿ ಹಾಕ್ಬಿಟ್ಟು ಇನ್ನೊಂದು 5-10 ಮಿನಿಟ್ಸು ಬಾಯ್ಲ್ ಮಾಡಿ, ಆ ಒಂದು ನೀರು ತಣ್ಣಗಾದ್ಮೇಲೆ ಈ ಥರ ಒಂದು ಸ್ಪ್ರೇಯರ್ಗೆ ಹಾಕ್ಕೊಂಡು ಅದನ್ನು ಬೇಕಾದ್ರೂ ಸ್ಪ್ರೇ ಮಾಡ್ಬೋದು. ಅದು ಸ್ವಲ್ಪ ಡಿಲೇ ಆಗುತ್ತೆ, ಯಾಕಂದರೆ ಇದು ಕ್ಲೋವ್ ಆಯಿಲ್ ಬಂದ್ಬಿಟ್ಟು ಎಕ್ಸ್ಟ್ರಾಕ್ಟು ತುಂಬ ಸ್ಟ್ರಾಂಗ್ ಆಗಿರ್ತದೆ. ಸೊ ಈ ಒಂದು ನೀವೇ ಮಾಡ್ಕೊಳ್ಳೋದ್ರಿಂದ, ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಪವರ್ ಕಮ್ಮಿ ಇರುತ್ತೆ. ಅದಕ್ಕೆ ಗಾರ್ಲಿಕ್ಕು ಆ್ಯಡ್ ಮಾಡಿಸಿದ್ದೀನಿ. ಗಾರ್ಲಿಕ್ಕೂ ಅಷ್ಟೇ ನಿಮ್ಮ ಅಕ್ಕಿಗಳಿಗೆ ಆ್ಯಂಟಿ ಬ್ಯಾಕ್ಟೀರಿಯಲ್ಲು, ಆ್ಯಂಟಿ ವೈರಲ್ಲು, ಆಮೇಲೆ ಆ್ಯಂಟಿ ಪ್ಯಾರಾಸೈಟಿಕ್, ಅಂದರೆ ದೇಹದೊಳಗೆ ಹೋದ್ರೂ ಹೊಟ್ಟೆಲಿರ್ತಕ್ಕಂಥ ಪ್ಯಾರಾಸೈಟ್ಸ್, ಈ ಜಂತುಳುಗಳಿಂದ ಬರ್ತಕ್ಕಂಥ ಪ್ಯಾರಾಸೈಟ್ಸು, ಆಮೇಲೆ ಈ ಜಂತುಳು ಸಮಸ್ಯೆನ ನಿವಾರಣೆ ಮಾಡುತ್ತೆ. ಆಮೇಲೆ ಲವಂಗನೂ ಅಷ್ಟೇ ತುಂಬ ಚೆನ್ನಾಗಿ ನಿವಾರಣೆ ಮಾಡುತ್ತೆ. ಅದೇ ರೀತಿ ಅದನ್ನು ರೆಕ್ಕೆಗಳಿಗೆ ಹೊಡೆದಾಗ ರೆಕ್ಕೆ ಏನುಗಳಾಗಲಿ, ಆ ರೆಕ್ಕೆ ಹುಳುಗಳು ಏನೇನು ಇರ್ತವೆ ಬಾಡಿ ಮೇಲೆ ಹುಳುಗಳು, ಆಮೇಲೆ ಬ್ಯಾಕ್ಟೀರಿಯಾ ಏನಾದರೂ ದೇಹದ ಮೇಲೆ ಇದ್ದರೆ ಅದನ್ನೆಲ್ಲ ಎಲಿಮಿನೇಟ್ ಮಾಡೋದ್ರಲ್ಲಿ ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತದೆ. ಸೊ ಇದರಿಂದ ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ ಇಲ್ಲ. ಲಾಸ್ಟ್ ನಾನು ಇಷ್ಟೊಂದು ಸ್ಟೋರಿ ಹೇಳಿದ್ಮೇಲೆ ಲಾಸ್ಟಲ್ಲಿ ಏನು ಹೇಳಿದೆ ಅಂದರೆ, ಬೆಳ್ಳುಳ್ಳಿ ಮತ್ತು ಈ ಒಂದು ಲವಂಗದ ಎಣ್ಣೆಯಿಂದ ನಿಮ್ಮ ಅಕ್ಕಿಗಳಿಗೆ ಯಾವುದೇ ಒಂದು ಸಮಸ್ಯೆ ಇಲ್ಲ. ಯಾಕಂದರೆ ಸುಮಾರು ಜನ ಯಾರಾದರೂ ಹೇಳ್ತಾರೆ ಅಂತ ನೋಡ್ತಾ ಇದ್ದು, ಯಾರೂ ಹೇಳಲಿಲ್ಲ. ಸಾಕಷ್ಟು ಜನ ನಮ್ಮ ಸಬ್ಸ್ಕ್ರೈಬರ್ಗಳು ಋಣದಲ್ಲಿ ನಾನು ಇದ್ದೀನಿ, ಯಾಕಂದರೆ ಸಾಕಷ್ಟು ಜನ ನನ್ನ ಹತ್ರ ಔಷಧಿ ತೊಗೊಂಡಿದ್ದೀರಾ. ಸೊ ನೀವು ಟೂರ್ನಮೆಂಟ್ ಬಿಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನಮ್ಮದು ಏನೋ ಒಂದು ಕಾಂಟ್ರಿಬ್ಯೂಷನ್ ಇರಬೇಕು. ನೀವು ಬಿಟ್ಟರೆ ನಾನು ಬಿಟ್ಟಂಗೆ. ಎಷ್ಟೋ ಜನದ ಋಣ ನನ್ನ ಮೇಲೆ ಇರೋದ್ರಿಂದ ಏನೋ ನಿಮ್ಗೊಂದು ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಈ ಒಂದು ಟಾಪ್ ಸೀಕ್ರೆಟ್ ಟಿಪ್, ಯಾರೂ ಹೇಳಲ್ಲ ಇದನ್ನು, ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಇದನ್ನು ಟ್ರೈ ಮಾಡಿ, ನಿಮ್ಮ ಅಕ್ಕಿಗಳು ಹೆಲ್ತಿಯಾಗೂ ಇರ್ತವೆ. ಆಮೇಲೆ ಏನೇ ಥರದ ಇನ್ಫೆಕ್ಷನ್ ಬರದೇ ಇರೋ ಥರ ಪ್ರಿವೆನ್ಷನ್ ಆಗೋ ಕೆಲಸ ಮಾಡ್ತದೆ. ತುಂಬ ಒಳ್ಳೆಯ ಒಂದು ಸೊಲ್ಯೂಷನ್ನು. ಇದುವರೆಗೂ ಯಾರೂ ಹೇಳಿರಲಿಲ್ಲ, ಟಾಪ್ ಸೀಕ್ರೆಟಾಗಿ ಇತ್ತು, ನಾನು ಹೇಳ್ಬಾರ್ದು ಅಂದ್ಕೊಳ್ತೀನಿ. ಬಟ್ ಏನು ಮಾಡೋಣ, ನಾನು ಸಾಕಷ್ಟು ಜನದ ಋಣ ನನ್ನ ತಲೆ ಮೇಲೆ ಇರೋದ್ರಿಂದ ನಾನು ಯಾವುದೂ ಮುಚ್ಚಿಟ್ಕೊಳ್ಳೋ ಅಂಥ ಸ್ಥಿತಿಯಲ್ಲಿ ಇಲ್ಲ, ನಾನು ಎಲ್ಲ ಹೇಳಲೇಬೇಕಾದಂಥ ಪರಿಸ್ಥಿತಿ. ಸೊ ಹೇಳ್ತಾ ಇದ್ದೀನಿ, ದಯವಿಟ್ಟು ಯಾರ್ಯಾರು ನಮ್ಮ ಶೋಕ್ದಾರಗಳು, ನಮ್ಮ ಸಬ್ಸ್ಕ್ರೈಬರ್ಸು ಟೂರ್ನಮೆಂಟಿಗೆ ಬಿಡ್ತಾ ಇದ್ದೀರಾ, ಅವರು ಈ ಒಂದು ಲವಂಗದ ಎಣ್ಣೆ, ಆಮೇಲೆ ಗಾರ್ಲಿಕ್ ಆಯಿಲು ಸಿಗುತ್ತೆ ನಿಮಗೆ ಮಾರ್ಕೆಟಲ್ಲಿ. ಕೇಳಿದ್ರೆ ಅದು ಸ್ವಲ್ಪ ಕಾಸ್ಟ್ಲಿ, ಒಂದು 2000 ರುಪೀಸ್ವರೆಗೂ ಸಿಗುತ್ತೆ. ಅದೇನು ಬೇಡ, ಲವಂಗದ ಎಣ್ಣೆನೇ ಒಂದು 2 to 3 ml ಈ ಥರ ಒಂದು ಹಾಫ್ ಲೀಟ್ರ್ ನೀರಿಗೆ ಇಲ್ಲ 1 ಲೀಟ್ರ್ ನೀರಿಗೆ ಹಾಕ್ಕೊಂಡ್ರೆ, 1 ಲೀಟ್ರಿಗೆ ಹಾಕ್ಕೊಂಡ್ರೆ ಲೈಟಾಗಿರುತ್ತೆ, ಅರ್ಧ ಲೀಟ್ರ್ ಉಗುರು ಬೆಚ್ಚಗಿರೋ ನೀರಿಗೆ ಹಾಕ್ಕೊಂಡ್ರೆ ಸ್ಟ್ರಾಂಗ್ ಆಗಿರುತ್ತೆ. ಹಾಕ್ಕೊಂಡು ಸ್ಪ್ರೇ ಮಾಡ್ಬೋದು. ಆಮೇಲೆ ರೆಕ್ಕೆಗಳು ಗರಿಗಳು ಚೆನ್ನಾಗಿ ಬೆಳೆಯೋದಕ್ಕೆ ಏನು ಮಾಡಬೇಕು ಅಂತ ಕೇಳ್ತಾಯಿದ್ರಿ. ಈ ಡೆಕ್ಸೋರೆಂಜ್ ಅಂತ ಒಂದು ಸಿರಪ್ ಬರುತ್ತೆ, ಮಲ್ಟಿವಿಟಮಿನ್ ಸಿರಪ್ ನೋಡಿ. ಈ ಒಂದು ರೆಕ್ಕೆಗಳು ಆಮೇಲೆ ಗರಿಗಳು ಚೆನ್ನಾಗಿ ಫಾರ್ಮ್ ಆಗಬೇಕಂದ್ರೆ, ಬ್ಲಡ್ ಚೆನ್ನಾಗಿ ಇಂಪ್ರೂವ್ ಆಗಬೇಕಂದ್ರೆ ಬ್ಲಡ್ ಜಾಸ್ತಿ ಬೇಕು ಅವಕ್ಕೆ. ಸೊ ಈ ಒಂದು ಡೆಕ್ಸೋರೆಂಜ್ ಸಿರಪ್ ಕೊಡೋದ್ರಿಂದ ಬ್ಲಡ್ ಇಂಪ್ರೂವ್ ಚೆನ್ನಾಗಾಗತ್ತೆ. ಅದಾದಮೇಲೆ ಒಂದು ಇವಿಯಾನ್ನು ಬೆಳಗ್ಗೆ ಒಂದು 3 ಡ್ರಾಪ್, ಸಾಯಂಕಾಲ ಒಂದು 3 ಡ್ರಾಪು ಡೆಕ್ಸೋರೆಂಜು ಬೆಳಗ್ಗೆ 3 ಡ್ರಾಪ್, ಸಾಯಂಕಾಲ 3 ಡ್ರಾಪ್ ಕೊಟ್ಕೊಂಡು ಡೈಲಿ ಕೊಟ್ಟರು ಏನು ಪ್ರಾಬ್ಲಮ್ ಇಲ್ಲ. ಎವ್ರಿ ಆಲ್ಟರ್ನೇಟ್ ಕೊಟ್ಟರು ಏನೂ ಪ್ರಾಬ್ಲಮ್ ಇಲ್ಲ, ಯಾಕಂದರೆ ಅವು ಮಲ್ಟಿವಿಟಮಿನ್ಸು ಡೈಲಿನೂ ಕೊಡ್ಬೋದು. ಕೊಟ್ಕೊತ ಬಂದರೆ ನಿಮ್ಮ ಅಕ್ಕಿಗಳಲ್ಲಿ ಟ್ಯೂಬ್ಗಳು ಬರೋಕ್ಕಿಂತ ಮುಂಚೆನೇ ಸ್ಟಾರ್ಟ್ ಮಾಡಿಕೊಂಡ್ರೆ ಒಳ್ಳೆ ಹೆಲ್ತಿಯಾಗಿರೋಂಥ ಟ್ಯೂಬ್ಗಳು ಬರ್ತವೆ. ಆಮೇಲೆ ಟ್ಯೂಬಿಂದ ಒಳ್ಳೆ ಗರಿಗಳು ಬರ್ತವೆ. ಜೊತೆಗೆ ಈ ಕ್ಲೋವ್ ಆಯಿಲ್ ನಾನೇನು ಅವಾಗಲೇ ಹೇಳಿದೆ ನಿಮಗೆ, ಸ್ಪ್ರೇ ಮಾಡಿ ಪಕೋಟಾಗಳಿಗೆ, ಅಂದರೆ ಈ ಒಂದು ಗರಿಗಳು ಬರ್ತಾರೋಂಥ ಟ್ಯೂಬ್ಗಳು ಬರೋಂಥ ಟೈಮಲ್ಲಿ ಬಿಸಿಲಿಗೆ ಒಣಗೋಗ್ಬಿಡ್ತವೆ. ಸೊ ಅದು ಒಣಗೋಗದೇ ಇರಲಿ ಅಂದ್ಬಿಟ್ಟು, ಬರ್ನಾಗದೇ ಇರಲಿ ಅಂದ್ಬಿಟ್ಟು ನೀರನ್ನ ಸ್ಪ್ರೇ ಮಾಡಿ ಅಂತ ಹೇಳಿದ್ದೆ. ಆ ಸ್ಪ್ರೇ ಮಾಡೋಂಥ ಟೈಮಲ್ಲಿ ಈ ಲವಂಗದ ಎಣ್ಣೆ ಹಾಕ್ಕೊಂಡು ನೀವು ಬೇಕಾದ್ರೆ ಸ್ಪ್ರೇ ಮಾಡ್ಕೋಬೋದು. ಆವಾಗ ಕಡಿಮೆ ಹಾಕ್ಕೊಳ್ಳಿ, 1 ಲೀಟರ್ ನೀರಿಗೆ 1 ml ಹಾಕ್ಕೊಳ್ಳಿ ಸಾಕು. 1 ml ಹಾಕ್ಕೊಂಡು ಡೈಲಿ ಬೆಳಗ್ಗೆ ಸಾಯಂಕಾಲ ಸ್ಪ್ರೇ ಮಾಡಿದ್ರೆ ಆ ಬರ್ತಕ್ಕಂಥ ಟ್ಯೂಬ್ಗಳಿಗೆ ಹುಳನೂ ಬೀಳಲ್ಲ, ಪ್ಲಸ್ ಗರಿಗಳು ಚೆನ್ನಾಗಿ ಆ್ಯಕ್ಟಿವ್ ಆಗಿ ಬೆಳೆಯೋದಕ್ಕೆ ಹೆಲ್ಪ್ ಮಾಡುತ್ತೆ. ಡೆಕ್ಸೋರೆಂಜ್ ಸಿರಪ್ಪು, ಆಮೇಲೆ ಇವಿಯನ್ನು. ಇಲ್ಲ ನ್ಯಾಚುರಲ್ ಆಗಿ ಮಾಡ್ತೀನಿ ಅಂತ ಹೇಳಿದ್ರೆ 1 ಕಪ್ಪು ದ್ರಾಕ್ಷಿ, ಆಮೇಲೆ ಅದಕ್ಕೆ 2 ಚಿಟಿಕೆ ಅಷ್ಟು ಬಿಳಿ ಎಳ್ಳು, ಆಮೇಲೆ 1 ಚಿಟಿಕೆಯಷ್ಟು ಬೆಲ್ಲ, ಈ ಮೂರನ್ನು ಚೆನ್ನಾಗಿ ಕುಟ್ಕೊಂಡು ತುಪ್ಪ, ಒಂದು 3-4 ಡ್ರಾಪ್ ತುಪ್ಪ, ಒಳ್ಳೆ ನಾಟಿ ತುಪ್ಪ ತಗೊಳ್ಳಿ, ಸಿಗೋವಂಥ ಆಪ್ಷನ್ ಇರೋರು. ಇಲ್ಲಾಂದರೆ ನಂದಿನಿ ತುಪ್ಪ ತಗೊಳ್ಳಿ. ಆ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಉಂಡೆಗಳು ಮಾಡಿಬಿಟ್ಟು ಬೆಳಗ್ಗೆ 1-2 ಉಂಡೆ, ಸಾಯಂಕಾಲ 1-2 ಉಂಡೆ ಕೊಟ್ಟರೆ ಗರಿಗಳಿಗೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತದೆ. ಯಾಕಂದರೆ ನಾನು ಲಾಸ್ಟ್ ಒಂದು ಪ್ರೀವಿಯಸ್ ವೀಡಿಯೋದಲ್ಲಿ AI ವಿಡಿಯೋ ಒಂದು ಮಾಡಿ ಹಾಕಿದ್ದೆ. ಈ ಬಿಳಿ ಎಳ್ಳಲ್ಲಿ ಇಜ್ನಾಲ್ ಅನ್ನೋ ಒಂದು ಕಂಟೆಂಟ್ ಇರೋದ್ರಿಂದ ಆ ಒಂದು ಕಂಟೆಂಟಲ್ಲಿ ಅಕ್ಕಿಗಳಿಗೆ ಗರಿಗಳು ಬೆಳೆಯೋದಕ್ಕೆ
ತುಂಬ ಚೆನ್ನಾಗಿ ಸಪೋರ್ಟ್ ಮಾಡುತ್ತೆ ಅಂತ ಒಂದು AI ವಿಡಿಯೋನ ಹಾಕಿದ್ದೆ, ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿತ್ತು. ಅದೇ ಒಂದು ಫಾರ್ಮುಲಾ, ಬಿಳಿ ಎಳ್ಳು 2 ಚಿಟಿಕೆ, 1 ಚಿಟಿಕೆ ಬೆಲ್ಲ, ಆಮೇಲೆ ಒಂದೇ ಒಂದು ಕಪ್ಪು ದ್ರಾಕ್ಷಿ ಚೆನ್ನಾಗಿ ಕುಟ್ಬಿಟ್ಟು ತುಪ್ಪ ಹಾಕ್ಕೊಳ್ಳಿ, ಅಂದರೆ ಗೀ, ನಾಟಿ ತುಪ್ಪ ಹಾಕ್ಕೊಂಡು ಉಂಡೆ ಮಾಡಿ ಅದನ್ನು ನೈಟ್ ಟೈಮ್ ಅಥವಾ ಬೆಳಗ್ಗೆ ಟೈಮು ಇಲ್ಲ 2 ಟೈಮು, ವೆಯ್ಟ್ ಕಮ್ಮಿ ಇರೋರು 2 ಟೈಮು ಕೊಟ್ಟರೆ ವೆಯ್ಟು ಚೆನ್ನಾಗಿ ಗೇನ್ ಆಗುತ್ತೆ, ಅಕ್ಕಿಗಳಿಗೆ ಒಳ್ಳೆ ಪ್ರೋಟೀನ್ ಸಿಗುತ್ತೆ, ಗರಿಗಳು ಚೆನ್ನಾಗಿ ಫಾರ್ಮ್ ಆಗ್ತವೆ. ಇದಿಷ್ಟು ಫ್ರೆಂಡ್ಸ್ ಇವಾಗ ಈ ಒಂದು ಅಕ್ಕಿಗಳಿಗೆ. ನೆಕ್ಸ್ಟ್ ವೀಡಿಯೋದಲ್ಲಿ ಈ ರೆಕ್ಕೆ ಕಿತ್ಕೊಟ್ಟಿರೋಂಥ ಅಕ್ಕಿಗಳು ಯಾವುದನ್ನ ಇನ್ಫೆಕ್ಟ್ ಆಗೋದ್ರೆ ಯಾವ ರೀತಿ ಟ್ರೀಟ್ ಮಾಡಬೇಕು, ಆಮೇಲೆ ಆ ರೆಕ್ಕೆಗಳು ಬರ್ನ್ ಆಗದಿರೋದಕ್ಕೆ ಏನು ಮೆಡಿಸಿನ್ ಕೊಡಬೇಕು ಅಂತಲೂ ಹೇಳ್ತೀನಿ. ಇವಾಗ ಯಾರ್ದಾನ ಅಟ್ ಪ್ರೆಸೆಂಟ್ ಸ್ಟಾರ್ಟ್ ಆಗೋಗಿದ್ರೆ ಇವಾಗ ನೀವೇನೋ ಆ್ಯಂಟಿಬಯೋಟಿಕ್ ಕೊಡ್ತಾ ಇದ್ದರೆ ಸ್ವಲ್ಪ ಲೋ ಡೋಸಲ್ಲಿ ಕೊಟ್ಕೊಂಡು ಡೆಕ್ಸೋರೆಂಜ್ ಸಿರಪ್ಪು ಆಮೇಲೆ EVN ಕ್ಯಾಪ್ಸುಲ್ 200 mgದು ಒಂದು ಫುಲ್ ಹಾಕಿ, ಆವಾಗ ಅದ್ರದ್ದು ಎಫೆಕ್ಟ್ ಕಮ್ಮಿ ಆಗುತ್ತೆ. ಆಮೇಲೆ ಬಿಳಿ ಎಳ್ಳು, ಬೆಲ್ಲ, ಕಪ್ಪು ದ್ರಾಕ್ಷಿ ಹೇಳಿದ್ನಲ್ಲ ಅದನ್ನು ಕೊಟ್ಕೋಬೋದು. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಇವಾಗ ಯಾರ್ದಾನ ಆಗೋಗಿದ್ರೆ ಇದನ್ನು ಯೂಸ್ ಮಾಡ್ತಾಯಿರಿ. ಆದಷ್ಟು ಬೇಗ ಇನ್ನೊಂದು ವೀಡಿಯೋ ಹಾಕ್ತೀನಿ, ಇನ್ನೊಂದು 3-4 ಡೇಸಲ್ಲಿ. ಆ ವಿಡಿಯೋದಲ್ಲಿ ರೆಕ್ಕೆಗಳು ಬರ್ನ್ ಆಗದಿರೋದಕ್ಕೆ ಏನು ಮಾಡಬೇಕು, ಆಮೇಲೆ ರೆಕ್ಕೆಗಳು ಕಿತ್ಕೊಟ್ಟ ಟೈಮಲ್ಲಿ ಅಕ್ಕಿಗಳಿಗೆ ಯಾವ ರೀತಿ ನ್ಯಾಚುರಲ್ ಆಗಿ ನೀವು ಮೆಡಿಸಿನ್ ಮಾಡ್ಬೋದು, ಆಮೇಲೆ ಯಾವ ಆ್ಯಂಟಿಬಯೋಟಿಕ್ ಕೊಟ್ಟರೆ ಈ ತೊಂದರೆ ಆಗೋಲ್ಲ ಗರಿಗಳಿಗೆ ಅಂತ ನಾನು ಒಂದು ಮಾಹಿತಿನ ಶೇರ್ ಮಾಡ್ಕೊತೀನಿ. ಇವಾಗಲೇ ಹೇಳಿದ್ರೆ ವೀಡಿಯೋ ತುಂಬ ದೊಡ್ಡದಾಗಿಬಿಡುತ್ತೆ, ಕಂಟಿನ್ಯೂ ಮಾಡ್ತೀನಿ. ಬಟ್ ನಾನು ಸೆಕೆಂಡ್ ಪಾರ್ಟ್ ಥರ ಅದನ್ನು ಅಪ್ಲೋಡ್ ಮಾಡ್ತೀನಿ. ಇವತ್ತಿಗೆ ಈ ಒಂದು ವೀಡಿಯೋ ಸಾಕು ಫ್ರೆಂಡ್ಸ್. ಈ ಪಟ್ಟಗಳು ಹೆಲ್ತಿಯಾಗಿರೋದಕ್ಕೆ, ಆಮೇಲೆ ಏನು ಕಾಯಿಲೆ ಬರ್ದಿರೋದಕ್ಕೆ, ಉಳಿದ ಬಗ್ಗೆ ನಾನು ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೀನಿ. ದಯವಿಟ್ಟು ಯೂಸ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಇದು. ಥ್ಯಾಂಕ್ ಯು ಫ್ರೆಂಡ್ಸ್.